ನನ್ನ ಹೆಸರು ಕೆಂಪಯ್ಯ ಮಠಪತಿ ಅಂತ, ನನ್ನೂರು ರಘುಕವಿ. ನನಗೆ ಈ ಅಶೋಕ ಲೈಲ್ಯಾಂಡ್ ಸಂಸ್ಥೆಯಿಂದ ಉತ್ತಮವಾದಂಥ ಎಲ್ಲ BS4 ಅಥವಾ BS6 ಅಥವಾ ಈಗ ಚಲಾವಣೆ ಇರುವಂಥ ಎಲ್ಲ ವಾಹನಗಳ ಬಗ್ಗೆ ನಮ್ಮ ಬೋಧಕರು ಇಬ್ಬರು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ಇದೇ ಥರ ನಮ್ಮ ಎಲ್ಲ ಕ್ಯಾಂಪ್ಗಳಿಗೆ ಅದೊಂದು ಥರ ಅಶೋಕ ಲೈಲ್ಯಾಂಡ್ ಸಂಸ್ಥೆಯಿಂದ BMTCಯಲ್ಲಿ ಎಲ್ಲ ಚಾಲಕರಿಗೂ ಸಹ ಅವರು ಒಂದು ಉದ್ಯೋಗವನ್ನು ಕೊಡ್ತಾ ಇದ್ದಾರೆ. ಅದು ನಮಗೆ ತುಂಬ ಅನುಕೂಲವಾಗಿದೆ. ಈ ಒಂದು ಟ್ರೈನಿಂಗ್ ತಗೊಂಡು ಅಲ್ಲಿ ಹೋಗಲಿಕ್ಕೆ ತುಂಬ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು सर। मनोहर सदवा बुक्यालकर, मैं बेलगाम से आया हूँ। आज यहाँ ट्रेनिंग सेंटर में हमको जो सिखाया, हमारा व्हीकल के बारे में सभी सिखाया वो कि सर मल्लिया के सर, इन्होंने भी हमको अच्छे तरह से समझदारी से सब बताया। बाद में सभी शांत से हम लोग सुन के सभी अच्छा से सुन के लिया। बाद में चाह लिया, खाना लिया, चाह शाम को जाते समय दिया। बाद में हमारे को सब अच्छा से सभी ये करके, और एक सर हमारा बाद में विजय कुमार सर ने भी अच्छा से बताया। इसके लिए उनके लिए भी धन्यवाद। ನನ್ನ ಹೆಸರು ಮಹೇಶ್ ಹಿರೇಮಠ ಅಂತ. ನಾನು ರಾಯಬಾಗಂದ್ರ ಬಂದಿದ್ದೀನಿ. 2020ರಲ್ಲಿ ಬಂದಿದ್ದೀನಿ. ನಾ ಪದೇ ಇದೇ ವಿಷಯ ಸೇಮ್ ಯಾಕೆ ಇವರು 2ನೇ ಸಲ ಕರೆಸ್ಕೋತಾರೋ ಅಂತ ನಾ ಅನ್ಕೊಂಡು ಬಂದಿದ್ದೆ ಬರೋ ಮುಂದೆ. ಬಟ್ ಇಲ್ಲಿ ಬರೋದು ನೋಡಿದೆ ವಿಷಯ ಚೇಂಜ್ ಇದಾವೆ. ಅದೇ ವಿಷಯ ಏನು ಹೇಳಿಲ್ಲ ಅವರು. ಮತ್ತು ನಾವು ಕಲಿತಕ್ಕಂಥದ್ದು ಭಾಳ ಇದೆ ಈ ವಿಷಯನ. ಡ್ರೈವಿಂಗ್ ಫೀಲ್ಡ್ದಾಗ ನಾವು ಎಷ್ಟು ಕಲಿತಾರೂ ಕಡಿಮೆನೇ, ಬಟ್ ಆದರೂ ಸಹಿತ ವಿಷಯ ಇನ್ನೂ ಭಾಳ, ಇನ್ನೂ ಎಷ್ಟು ಕಲಿತಾರೂ ಕಡಿಮೆ ಅನ್ನುವಂತೆ. ಮತ್ತು ಆ ಗುರುಗಳು ಬೆಳಗ್ಗೆಯಿಂದ ನಮ್ಮ 5 ಗಂಟೆ ಮಟ್ಟ ನಮ್ಗೆ ಹೆಂಗೆ ಹೋಗಿದೆ ಅಂತ ಟೈಮ್ ಸಹಿತ ಅವ್ರು ಏನು ಮಾಡ್ರು ಗೊತ್ತು ಆಗಲ್ಲ. ನಗಿಸ್ಕೋತ ಮಾಡ್ಕೋತ ಅದು ಮಾಡೋದು. ಈಗ ಸದಾ ಯಾರು ಹುಡುಗರ ಪಡ ಕುಣಿಸೋದು ಭಾಳ, ನಮ್ಮಂಥ ದೊಡ್ಡವ್ರನ್ನ ಕುಣಿಸೋದಿಲ್ಲ, ಕುಣಿಸ್ಬೇಕಾದ್ರೆ ಭಾಳ ಕಿಡ್ನಾಕೈತಿ. ಹೌದು ಕರಿ ಅಂಥದ್ದನ್ನೆಲ್ಲ ಅವ್ರ ಗುರುಗಳ ನಮ್ಮ ತೀರಿಸ್ಕೊಡೋದು. ಅವ್ರಿಗೆ ಧನ್ಯವಾದ. ನನ್ನ ಹೆಸರು ಕೆ ಇಸ್ಮಾಯಿಲ್ ಸಾಬ್ ಅಂತ, ಬಳ್ಳಾರಿಯಿಂದ ಬಂದಿದ್ದೀನಿ. ಇಲ್ಲಿ ನಾವು ಎದಕ್ಕೆ ಕರ್ಕೊಂತಾರೆ ಎದಕ್ಕಿಲ್ಲ ಅಂತೇಳಿ ನಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಅಂತಂದಿದ್ವಿ. ಬಟ್ ಇಲ್ಲಿ ಬಂದು ನಾವು ಕಲ್ತಿದ್ದೆ ನಮಗೆ ಭಾಳ ಸಂತೋಷ ಆಯ್ತು. ನಮ್ಮ ಏನು ಬೋಧಕರಾಗಲ್ಲ ಅವರೆಲ್ಲ ನಮ್ಮ ಜೀವಮಾನದಾಗ ಒಂದು ನಮ್ಗೆ ಮುಂದೆ ಒಂದು ಫ್ಯೂಚರ್ನಲ್ಲಿ ಒಂದು ಚೆನ್ನಾಗಿ ಒಂದು ಹೆಜ್ಜೆನ ನಾವು ಇಟ್ಕೊಂಡು ಸೇಫ್ಟಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಒಂದು ಪರಿಜ್ಞಾನ ಅಂತ ಒಂದು ಮಾತುಗಳನ್ನು ಹೇಳಿರ್ತಾರೆ. ಇವರಿಗೆ ತುಂಬ ಧನ್ಯವಾದಗಳು ಹಾಗೂ ಸಂತೋಷ